ಹಾಯ್ ಹಲೋ ನಮಸ್ಕಾರ. ಮಾತಾಡೋಣ ಅಂತ ಬಂದಿದ್ದೀನಿ. ಈ ಮ್ಯಾಚು ಹೈ ಸ್ಕೋರಿಂಗ್ ಗೇಮ್ ಆಗಿರೋದ್ರಿಂದ RCB ಅವ್ರಿಗೆ ಹೀನಾಯ ಸೋಲು ಅಂತಲೇ ಆಗುತ್ತೆ ಅಂತಲೇ ಅಂತ ಎಲ್ಲ ಅಂದ್ಕೊಂಡಿದ್ರು. ಆದರೆ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ನಮ್ಮ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ RCB ಬೌಲರ್ಸ್ಗಳಿಂದ ನಮ್ಮ ರೆಕಾರ್ಡೆಲ್ಲ ಬ್ರೇಕ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಮತ್ತು ನೋಡೋದ್ರೆ ರನ್ ರೇಟ್ ಕೂಡ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ರು ಅಂತಲೇ ಹೇಳ್ಬೋದು SRH ಅವರು. ಇನ್ನು RCB ಕಡೆ ನೋಡಿದರೆ ಪ್ಲೇಯಿಂಗ್ 11 ಕೂಡ ಚೇಂಜ್ ಆಗಿತ್ತು ಅಂತ ಹೇಳ್ಬೋದು. ಮ್ಯಾಕ್ಸ್ವೆಲ್ ಅವರು ಇಂಜುರಿ ಕಾರಣದಿಂದ ಅವರು ಹಿಂದುಳಿದಿದ್ರು ಮತ್ತು ಅವರ ಸ್ಥಾನದಲ್ಲಿ ಫರ್ಗ್ಯೂಸನ್ ಒಬ್ಬರು ಬಂದಿದ್ರು ಅಂತ ಹೇಳ್ಬೋದು. ಫರ್ಗ್ಯೂಸನ್ ಅವರಿಗೆ ಮೊದಲು ಅವ್ರಿಗೆ ರನ್ ಹೊಡೆದ್ರು ಕೂಡ ಅವರು 2 ಬಿಗ್ ವಿಕೆಟ್ಗಳನ್ನ ಪಡೆದುಕೊಂಡ್ರು ಅಂತ ಹೇಳ್ಬೋದು. ನಾವು ಟ್ರಾಸಿ ವೇಡ್ ಮತ್ತು ಕ್ಲಾಸನ್ ಅವರ ವಿಕೆಟ್ ಅವರು ಎತ್ತಲಿಲ್ಲ ಅಂದರೆ ಇನ್ನೂ ಕೂಡ ಡೇಂಜರಸ್ ಆಗಿ 300 ರನ್ ಕೂಡ ಚೇಸ್ ಮಾಡೋಂಥ ರನ್ ಸಾಧ್ಯತೆ ಇತ್ತು ಅಂತ ಹೇಳ್ಬೋದು ನಮ್ಮ RCBಗೆ. ಆ ಥರ ಅವರು ರನ್ನ ಕಲೆ ಹಾಕ್ತಿದ್ರು ಅಂತಲೇ ಹೇಳ್ಬೋದು. ಇಬ್ಬರು ಬ್ಯಾಟ್ಸ್ಮನ್ಗಳನ್ನ ಅವರು ಹಾಕಿದರು. ಮತ್ತು SRH ಕಡೆ ನೋಡಿದರೆ 287 ರನ್ ಹೊಡೆದು 10 ರನ್ಗಳ ಜಾಸ್ತಿ ರನ್ ಹೊಡೆದು ಈಗ ರೆಕಾರ್ಡ್ ಕೂಡ ಅವರು ಮೊದಲನೇ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಸೆಕೆಂಡ್ ಕೂಡ ಅವ್ರದ್ದೇ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ RCB ಅವರು ಬ್ಯಾಟಿಂಗ್ ಬಂದಾಗ RCB ಅವರಿಗೆ ಅದೇ ಇಂಟೆಂಟಲ್ಲಿ RCB ಕೂಡ ಬ್ಯಾಟಿಂಗ್ ಮಾಡ್ತು ಅಂತಲೇ ಹೇಳ್ಬೋದು. ಆದರೆ ವಿರಾಟ್ ಕೊಹ್ಲಿ ಮೊದಲೇ ವಿಕೆಟನ್ನು ಕಳೆದುಕೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದಂಥ ವಿಲ್ ಜಾಕ್ ಅವರು ಜಾಸ್ತಿ ಅಪಾಯ ಕೊಡ್ದಲೇ ರನ್ಔಟಿಗೆ ಗುರಿಯಾದರು ಅಂತಲೇ ಹೇಳ್ಬೋದು. ಇನ್ನು ಫ್ಯಾಫ್ ಡು ಪ್ಲೆಸಿ ಅವರು ನಾಯಕರಾದಂಥ ಆಟ ಆಡಿದರು ಅಂತಲೇ ಹೇಳ್ಬೋದು. ಅವರಿಂದ ಉತ್ತಮವಾದಂಥ ಸ್ಕೋರು ಕೂಡ ಬಂದಿತ್ತು. ಮತ್ತು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಆದಂಥ ಅನುಜ್ ರಾವತ್ ಮತ್ತು ಮಣಿಪಾಲ್ ರೋಮ್ರವರಿಂದ ಉತ್ತಮವಾದಂಥ ಕಾಂಟ್ರಿಬ್ಯೂಷನ್ ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನು DK ಅವರು ನಮ್ಮ ಬೇಗ ಫಾಸ್ಟೆಸ್ಟ್ 50 ಕೂಡ ಹೊಡೆದಿದ್ದಾರೆ. ಮತ್ತು ಅವರು ಕೂಡ ಉತ್ತಮವಾದಂಥ 4 ಆಡಿದ್ದಾರೆ. 250 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಂದನೇ ನಮ್ಮ ಸ್ಕೋರ್ ಕೂಡ ಮತ್ತು ರನ್ ರೇಟ್ ಕೂಡ ಜಾಸ್ತಿ ಆಗಿಲ್ಲ ಅಂತಲೇ ಹೇಳ್ಬೋದು. ಇಲ್ಲ ಅಂದಿದ್ರೆ ನಮ್ಮ ರನ್ ರೇಟ್ ಕೂಡ ಮಗ ಹೊಡೆಸ್ಕೊಳ್ಳೋದು ಅಂತಲೇ ಹೇಳ್ಬೋದಾಯಿತು. ಈಗ ಯಾವ ಥರ MI ಅವ್ರದ್ದು ರನ್ ರೇಟ್ ಅವ್ರದ್ದು ಕುಸಿತ ಕಂಡಿತ್ತು ಮತ್ತು ಅದನ್ನ ಅವರು ರಿಕವರಿ ಮಾಡ್ಕೊಳ್ಳೋದಕ್ಕೆ RCB ಮೇಲೆ ಹೊಡೆದು ಅವರು ರಿಕವರಿ ಮಾಡ್ಕೊಂಡ್ರು. ಅದೇ ಥರ ನಾವು ಈಗ ಬೇರೆ ಟೀಮ್ ಮೇಲೆ ಅದೇ ಥರ ಆಡಿ ಈಗ ರಿಕವರಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಇನ್ನು RCB ಇಂಟೆಂಟಿಂದ ಏನೂ ಚೇಂಜಸ್ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮ್ಯಾಚು ಕೂಡ ಇದೇ ಇಂಟೆಂಟಿಂದ ಹೋದರೆ RCB ಅವರು ಕೂಡ ಈಗ 220 230 ಹೊಡೆದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಇದೇ ಇಂಟೆಂಟಿಂದ ಹೋಗಿ ಇದೇ ಪ್ಲೇಯಿಂಗ್ ಇರಬೇಕು ಅಂತ ಹೇಳ್ಬೋದು. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಬದಲು ಚೇಂಜಸ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಫರ್ಗ್ಯೂಸನ್ ಅವರು ಕೂಡ ಒಳ್ಳೆಯಂಥ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ.